विष्णोरस्मान् पदाब्जे कृतनिवसतयः पांसवः पावयन्तु। ಓಂ ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ। ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ। ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಸ್ವಸ್ತ್ಯಸ್ತು ಸತಾಂ ಹರಿ ಓಂ। ಭಗವಂತನ ಅತ್ಯಂತ ಸುಕೋಮಲವಾದ ಪಾದಗಳ ವರ್ಣನೆಯನ್ನು ಮಾಡ್ತಾ ಅಂತಹ ಪಾದ ನಮಗೇನೇನು ಕೊಡುತ್ತೆ ಅನ್ನೋದನ್ನು ಈ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ತ್ರಿವಿಕ್ರಮ ಪಂಡಿತರ ವಿಷ್ಣುಸ್ತುತಿ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಧ್ಯಾನಕ್ಕಾಗಿ ಕುಳಿತ ಒಬ್ಬ ಸಾಧಕನಿಗೆ ಅಂತರಂಗದ ಕಮಲದಲ್ಲಿ ಭಗವಂತನ ಪಾದದಿಂದ ಹಿಡಿದು ಮುಡಿಯ ತನಕ ಏನೇನು ಅವಯವಗಳು ಹೇಗೆ ಹೇಗೆ ತನ್ನ ಗುಣಗಳಿಂದ ಎಂಥೆಂಥ ದೋಷಗಳನ್ನು ಪಾಪಗಳನ್ನು ದೂರೀಕರಿಸುತ್ತವೆ ಅನ್ನೋದನ್ನು ಎಚ್ಚರಿಸ್ತದೆ. ಅದರಲ್ಲಿ ಪಾದದ ಸ್ವರೂಪವನ್ನು ಈ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಪಾದಃ ಸಾದಂ ಸದಾ ನೋದರಯತು ಸಹರೇರ್ಯೋ ಬಲೇ ಕಾಲನೇಚ್ಛಾವರ್ಧಿಷ್ಣೋ ಊರ್ಧ್ವಮುತ್ಥಃ ಸಪದಿ ನಖಮುಖೇ ನಾಂಡಖಂಡಂ ಚಖಾನ ಆಯಾಂತ್ಯಾಃ ಸ್ವಸ್ರವಂತ್ಯಾಃ ಸ್ವತಳಕಿಸಲಯಜ್ಯೋತ್ಸ್ನಯಾ ವ್ಯಾಪವಿಶ್ವಂ ವರ್ಣ್ಯಂ ಭೋಭಿರ್ವಿಲಿಂಪನ್ನಿವ ಭುವನ ಮಹಾಭಿತ್ತಿಮತ್ಯಾ ಪಫಾಲ। ಈ ಪಾದ ಮೊದಲಿನ ಸಾಲಿನಲ್ಲಿ ಹೇಳ್ತಾ ಈ ಪಾದ ನಹ ಸಾದಂ ದರಯತು. ಸಾದ ಅಂದರೆ ವಿಷಾದ, ಸಾದ ಅಂದರೆ ಯಾವುದು ನಮ್ಮನ್ನು ತುಂಬ ಜರ್ಝರಿತಗೊಳಿಸುತ್ತೋ, ಯಾವುದು ನಮಗೆ ಸಾಧನೆಯ ದಾರಿಯಲ್ಲಿ ತುಂಬ ದೊಡ್ಡ ತಡೆಗೋಡೆಯಾಗಿ ನಿಲ್ಲುತ್ತೋ ಅದನ್ನು ಒಡೆದು ಹಾಕಲಿ, ಅದನ್ನು ಸಿಗಿದು ಹಾಕಲಿ, ಅದನ್ನು ಪೂರ್ತಿಯಾಗಿ ನಾಶಗೊಳ್ಳುವಂತೆ ಮಾಡಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಇಂತಹ ಪಾದ ನಹ ನಮ್ಮೊಳಗೆ ಸೇರಿಕೊಂಡ ವಿಷಾದವನ್ನು ಮೊದಲು ಕಳೆಯಲಿ. ಏನು ಪಾದ ಅದು? ಯಹ ಹರೇಹೆ, ಅದು ಹರಿಯ ಪಾದ. ಯಾವ ಕಾಲಕ್ಕೆ ಬಂದ ಪಾದ ಅದು? ಬಲೇಹೆ ಕಾಲನೇಚ್ಛಾವರ್ಧಿಷ್ಣೋ. ಬಲಿ ಮುಂದೆ ಇಂದ್ರ ಪದವಿಗೆ ಯೋಗ್ಯನಾಗಿದ್ದರು, ಈಗಲೇ ದೈತ್ಯರ ಒತ್ತಾಯಕ್ಕೆ ಮಣಿದು ಮುಂದೆ ಹೇಗಿದ್ದರೂ ಅಧಿಕಾರ ಸಿಗುವುದನ್ನು ಈಗಲೇ ದಕ್ಕಿಸಿಕೊಂಡ್ರೇನು ತಪ್ಪು ಅನ್ನುವ ಒಂದು ಹಠಕ್ಕೆ ಬಿದ್ದು ಶುಕ್ರಾಚಾರ್ಯರೇ ಮೊದಲಾದ ಹಿರಿಯ ಗುರುಗಳ ಬೆನ್ನೆಲುಬನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಗೆದ್ದು ಬಿಟ್ಟ. ದೇವರು ಎಷ್ಟು ಕಟ್ಟುನಿಟ್ಟು ಅಂದರೆ ಯಾರೂ ಕೂಡ ಯಾರದ್ದೂ ಕೂಡ ಯಾವ ರೀತಿಯಿಂದಲೂ ಕೂಡ ಯಾವ ಕಾಲಕ್ಕೂ ಕೂಡ ಅವರ ವಸ್ತುವನ್ನು ಅಪಹರಿಸುವಂತಿಲ್ಲ. ಆದರೆ ಅದೇ ರೀತಿ ಯಾರಿಗೆ ಯಾವಾಗ ಏನು ಸಿಗಬೇಕೋ ಅದನ್ನು ಅವರಿಗೆ ದಕ್ಕಿಸುವುದೂ ಅವನೇ. ಕೆಲವೊಮ್ಮೆ ಹೆಚ್ಚು ದಕ್ಕಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದಾಗ ಅದನ್ನು ಕತ್ತರಿಸುವವನು ಅವನೇ. ಕಾಲನ ಅಂದರೆ ಛೇದ ಅಂತ ಅರ್ಥ. ಕಾಲ ಅನ್ನುವ ಶಬ್ದ ತುಂಬ ಅರ್ಥದಲ್ಲಿ ಶಾಸ್ತ್ರಗಳಲ್ಲಿ ಬಳಕೆಗೆ ಬರುತ್ತೆ. ಕಾಲ ಅಂದರೆ ಪಡೆಯುವುದಾಗುತ್ತೆ, ಕಾಲ ಅಂದರೆ ಜೋಡಿಸುವುದಾಗುತ್ತೆ, ಕಾಲ ಅಂದರೆ ಸೇರಿಸಿಕೊಳ್ಳುವುದಾಗುತ್ತೆ, ಕಾಲ ಅಂದರೆ ಕತ್ತರಿಸುವುದಾಗುತ್ತೆ, ಕಾಲ ಅಂದರೆ ನಾಶ ಆಗುತ್ತೆ. ಈ ಕಲ ಶಬ್ದ ಅನ್ನೋದು ಕಲಕಾಮಧೇನು. ನೀವು ಏನು ಅರ್ಥ ಬಯಸ್ತೀರೋ ಆ ಅರ್ಥವನ್ನು ಕಲಶಬ್ದ ಕೊಡುತ್ತೆ ಅಂತ ಶಾಸ್ತ್ರಕಾರರು ಅದಕ್ಕೊಂದು ಮುಕ್ತವಾದ ಅವಕಾಶ ಕೊಟ್ಟು ಹೇಳಿದರು. ಬಲಿಯ
ಕಾಲನ ಇಚ್ಛಾ, ಅವನನ್ನು ಸದೆಬಡಿದು ಕೆಳಕ್ಕೆ ತಳ್ಳುವ ಇಚ್ಛೆಯಿಂದ ವರ್ಧಿಷ್ಣೋ. ಬಂದ ಹುಡುಗ 3 ಹೆಜ್ಜೆಗಳನ್ನು ಕೇಳಿದ. ಅಯ್ಯೋ ದಡ್ಡ, ರಾಜನ ಹತ್ರ ಬಂದು 3 ಹೆಜ್ಜೆ ಕೇಳ್ತಾರೋ? ಕೇಳು ನೀನು ಬೇಕಾದಷ್ಟು ವಜ್ರ ವೈಢೂರ್ಯ ಸಂಪತ್ತನ್ನು ಅಂತ ಬಲಿ ತನ್ನ ಕೊಡುಗೈತನದ ಅಹಂಕಾರವನ್ನು ವ್ಯಕ್ತಪಡಿಸಿದ. ಆಗಲೇ ಆ ಹುಡುಗ ಹೇಳಿದ, ಇಲ್ಲಪ್ಪ, 3 ಹೆಜ್ಜೆ ಮಾತ್ರ ಸಾಕು. ಒಬ್ಬ ಋತ್ವಿಜನಾಗಿ ಹುಡುಗ ನಾನು ಕೂಡುವುದಕ್ಕೆ 1 ಹೆಜ್ಜೆಯ ಜಾಗ, ನನ್ನ ಸಲಕರಣೆಗಳನ್ನು ಇಡುವುದಕ್ಕೆ ಇನ್ನೊಂದು ಜಾಗ, ನನ್ನ ಜಪದ ಹೊತ್ತಿಗೆ 8 ದಿಕ್ಕುಗಳಿಗೂ ನಮಸ್ಕಾರ ಮಾಡಬೇಕು ಅಂತ ಪ್ರದಕ್ಷಿಣೆ ಬರುವ ಹೊತ್ತಿಗೆ 1 ಹೆಜ್ಜೆ ಹಿಂದಕ್ಕೆ ಸಾಗಿ ಇಡಬೇಕಾದದ್ದು. ಮುಗಿಯಿತೋ ನನ್ನ ಕೆಲಸ, ಎಲ್ಲವನ್ನು ಪಕ್ಕಕ್ಕೆ ಸರಿಸಿ ಉದ್ದಕ್ಕೆ ಶರೀರವನ್ನು ಹಾಸಿ ಮಲಗಿದರೆ ಅದಕ್ಕಿಂತ ಹೆಚ್ಚು ಜಾಗ ನನಗೆ ಬೇಕಿಲ್ಲ, ಇದಕ್ಕಿಂತ ಹೆಚ್ಚು ಅತಿಹಾಸ್ಯ ಪಡುವುದು ಸಲ್ಲ ಅಂದ. ಇಷ್ಟು ಹೇಳಿದ ಮೇಲೆ ಆಯಿತು ಅಂತ ಒಪ್ಪಿಕೊಂಡು ಅವನ ಪಾದಗಳಿಗೆ ಪಾದ್ಯವನ್ನು ಕೊಟ್ಟು ಅರ್ಘ್ಯವನ್ನಿತ್ತು ಅವನನ್ನು ಆತಿಥ್ಯ ಮಾಡಿದ. ಯಾವಾಗ ಸಂಕಲ್ಪ ಮಾಡುವಾಗ 3 ಹೆಜ್ಜೆಗಳನ್ನು ಕೊಡ್ತೇನೆ ಅಂತ ಹೇಳಿ ಅವನು ನೀರನ್ನು, ತುಳಸಿಯನ್ನು ಕೆಳಕ್ಕೆ ಹೆಂಡತಿಯ ಕೈಯಿಂದ ಹಾಕಿಸಿಕೊಂಡು ಚೆಲ್ಲಿದನೋ ಆಗಲೇ ವಧಿಷ್ಣೋ, ಆಗಸದೆತ್ತರಕ್ಕೆ ಆತನ ಶ್ರೀಪಾದ ಬೆಳೆದು ನಿಂತಿತು. ಬೆಳೆದು ನಿಂತ ಪಾದ ಊರ್ಧ್ವಮುತ್ಥ. ಅದು ಎಷ್ಟು ಬೆಳೆಯಿತು ಅಂತಂದರೆ, ಅದು ಯಾವ ಕಡೆಯಿಂದ ಬೆಳೀತಾ ಇದೆ, ಹೇಗೆ ಬೆಳೀತಾ ಇದೆ, ಎಷ್ಟು ಬೆಳೀತಾ ಇದೆ ಅಂತ ಯಾವುದನ್ನೂ ಚಿಂತಿಸಲಾಗದೆ ಸಪದಿ, ಅದು ಕೂಡಲೇ. ಅಂದರೆ ಇದರ ಒಟ್ಟು ಕಥೆಯ ತಾತ್ಪರ್ಯ ನಾವು ತಿಳ್ಕೊಳ್ಬೇಕಾದದ್ದು ಭಗವಂತನದ್ದೇ ಎಲ್ಲವೂ ಅನ್ನುವ ಎಚ್ಚರ ಆತನಿಗೆ ಬಂತು ಅನ್ನೋದು ತಾತ್ಪರ್ಯ. ಯಾಕೆಂದರೆ ಭಗವಂತನ ಪಾದ ಅಂದರೆ ಭಗವಂತನೇ. ದಾನ ಅಂದರೆ ಏನು? ನಮ್ಮದೇ ಆಗಿರುವುದನ್ನು ಇನ್ನೊಬ್ಬನಿಗೆ ಕೊಡಬೇಕು. ನಮ್ಮದಲ್ಲದ್ದನ್ನು ಇನ್ನೊಬ್ಬನಿಗೆ ದಾನ ಮಾಡಿದರೆ ಅದು ದಾನ ಅಂತ ಆಗೋದಿಲ್ಲ. ಇವನು ನಾನು ನನ್ನದಾದ ಒಂದು ವಸ್ತುವನ್ನು ಕೊಡ್ತೇನೆ ಅಂತ ಭೂಮಿಯಲ್ಲಿರುವ ಭಾಗಗಳನ್ನೆಲ್ಲ ಯೋಚಿಸಿ ಕೊಡಲು ಅಂತ ಯೋಚಿಸಿದಾಗ ಗೊತ್ತಾಯಿತು ಇದು ಭಗವಂತನಿಂದಲೇ ಆವರಿಸಿಕೊಂಡಂಥದ್ದು. ವ್ಯಾಪ ವಿಶ್ವಂ, ಇಡೀ ವ್ಯಾಪಿಸಿಕೊಂಡ ಶಕ್ತಿ ಅದು ಅಂತ ಅವನಿಗೆ ಗೊತ್ತಾಯಿತು. ಆಮೇಲೆ ಮೇಲಿನ ಲೋಕಗಳನ್ನು ಯೋಚಿಸಿದ. ಆಗಲೂ ಅದು ನಾನು ಹುಟ್ಟುವ ಮುನ್ನವೇ ಸ್ವರ್ಗಾದಿಗಳು ಎಲ್ಲವೂ ಕೂಡ ಸಲೀಸಾಗಿ ತನ್ನ ಕಾರ್ಯಭಾರವನ್ನು ನಡೆಸ್ತಾ ಇದೆ ಅನ್ನೋದು ಗೊತ್ತಾಯಿತು. ಹಾಗಾಗಿ 3ನೆಯ ಪಾದ ಅಂದರೆ ಸ್ವರೂಪ ನನ್ನ ಹೃದಯದಲ್ಲಿ ಇರಬೇಕು ಅಂತ ಆತ್ಮ ನಿವೇದಿಸಿದ. ಆತ್ಮನಿ ವೇದನಂ, ಚೆನ್ನಾಗಿ ತಿಳಿದ. ಇಲ್ಲಿ ಅದನ್ನೇ ರೂಪಕದ ದೃಷ್ಟಿಯಿಂದ ಚೆನ್ನಾಗಿ ವರ್ಣಿಸ್ತಾ ಹೇಳ್ತಾರೆ. ಸಪದಿ, ಕೂಡಲೇ. ನಖಮುಖೇನ ಅಂಡಖಂಡಂ ಚಖಾನ. ನಖಮುಖೇನ, ನಖದ ತುದಿಯಿಂದ 1 ಹೆಜ್ಜೆ ಭೂಮಿಯನ್ನು ವ್ಯಾಪಿಸಿ ಆಯಿತು. ವ್ಯಾಪಿಸಿದ ಅಂತಂದರೆ ಗಟ್ಟಿ ಪಾದವನ್ನಿಟ್ಟು ಇವರನ್ನೆಲ್ಲ ಅಪ್ಪಚ್ಚಿ ಮಾಡಿದ ಅಂತ ಅರ್ಥ ಅಲ್ಲ. ಭೂಮಿಯ ಎಲ್ಲೆಡೆ ಅವನೇ ತುಂಬಿದ್ದಾನೆ ಅನ್ನುವ ಎಚ್ಚರಿಕೆ ಆತನಿಗೆ ಬಂದೊಡನೆ ನಾನು ಗೆದ್ದ ಸಂಗತಿಯನ್ನು ಕೊಟ್ಟರೆ ಅದು ನನ್ನದ್ದಾದ ವಸ್ತು ಅನ್ನುವ ಕಾರಣಕ್ಕಾಗಿ 2ನೇ ಪಾದವಾದರೂ ಕೂಡ ದಾನ ಅನ್ನೋದು ಸಾರ್ಥಕ್ಯವನ್ನು ಹೊಂದಲಿ, ದಾನ ಅನ್ನೋದು ಸರಿಯಾಯಿತು ಅಂತನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಲಿ, ಭಗವಂತನಿಗೆ ಕೊಟ್ಟೆ ಅನ್ನುವ ಖುಷಿ, ಸಂತೋಷ, ಹೆಮ್ಮೆ ಅದು ನನಗಿದೆ ಅನ್ನುವ ಭಾವಕ್ಕಾಗಿ ಮೇಲಿನ ಲೋಕಗಳ ಕಡೆಗೆ ಕಾಲನ್ನು ಚಾಚುವ ಹೊತ್ತಿಗೆ ಬೆರಳಿನ ತುದಿಗೆ ಅದು ಆಕಾಶದ ಕೊನೆ ತಾಗಿ ಖರ್ಪರ ಸೀಳಿ, ಚಖಾನ ಸೀಳಿ ಹೋಯಿತು. ಖನ ಅಂದರೆ ಸೀಳುವುದು ಅಂತ ಅರ್ಥ. ಚಖಾನ ಅಂದರೆ ಚೆನ್ನಾಗಿ ಸೀಳಿಯೇ ಹೋಯಿತು. ಅಂಡಖಂಡಂ, ಅದು ತುಂಡಾಯಿತು. ಇಡೀ ಬ್ರಹ್ಮಾಂಡ ಕಟಾಹ ಖಂಡಗೊಂಡಿತು, ತುಂಡುಗೊಂಡಿತು ಇವನ ಪಾದದ ಸ್ಪರ್ಶದಿಂದಾಗಿ. ಏನಾಯಿತು? ಆ ಕ್ಷಣದಲ್ಲೇ ಆಯಾಂತ್ಯಾಹ ಸ್ವಸ್ರವಂತ್ಯಾಹ, ನುಗ್ಗಿ ಹರಿಯಿತು. 3 ಲಕ್ಷ ಬಿರುಕುಗಳು ಬಿಟ್ಟವಂತೆ. ಬಿಟ್ಟೊಡನೆ ಇಡೀ ಜಗತ್ತು ನುಚ್ಚು ನೂರಾಗುತ್ತೆ ಅನ್ನುವ ಸ್ಥಿತಿಯಲ್ಲಿತ್ತು. ಪ್ರಾಣದೇವ ಎಲ್ಲ ಕಡೆಗೆ ಹೋಗಿ ತಾನು ಪ್ಯಾಚ್ ವರ್ಕ್ ಮಾಡಿ ನಿಂತು ಬಿಟ್ಟ ಅಂತ ಹೇಳುತ್ತೆ. ಬರಬೇಕಾದ 1 ಭಾಗದ ಜಾಗದಲ್ಲಿ ಮಾತ್ರ ನೀರನ್ನು ಸೋರುವಂತೆ ಬಿಟ್ಟು ಭಗವಂತನ ಪಾದವನ್ನು ತೊಳೆದು ಕೆಳಕ್ಕೆ ಬೀಳುವುದನ್ನೇ ತಪ್ಪಿಸುವುದಕ್ಕೆ ತಕ್ಷಣ ಓಡಿ ಬಂದ ಚತುರ್ಮುಖ ತನ್ನ ಕಮಂಡಲುವನ್ನು ಹಿಡಿದು ನಿಲ್ಲಿಸಿದ. ಇದು ಭಗವಂತನ ಪಾದದ ನೀರು, ತೀರ್ಥ ಇದು ಅಂತ ಓಡಿ ಬಂದು ಹಿಡ್ಕೊಂಡ. ಅಂತಹ ಆಯಾಂತ್ಯ ಸ್ವಸ್ರವಂತ್ಯ, ಸ್ವರ್ಗಲೋಕದ, ಅದಕ್ಕೆ ಸ್ವರ್ಗಂಗೆ ಸುರನದಿ ಅನ್ನುವ ಶಬ್ದಗಳಿಂದ ಕರೀತಾರೆ. ಅಂತಹ ಸ್ವಸ್ರವಂತ್ಯ, ಸ್ವರ್ಗಾದಿಗಳಲ್ಲಿ ಹರಿದು ಬರುವಂತಹ ನೀರು ಸ್ವತಳ ಕಿಸಲಯ ಜ್ಯೋತ್ಸ್ನಯ, ಭಗವಂತನ ಪಾದದ ಬೆರಳಿನ ತುದಿಗೆ ತಾಗಿ ಒಸರಿ ಬಂದ ನೀರಿನ ಸ್ಪರ್ಶ ಅನ್ನೋದು ಚಿಮ್ಮಿತು. ಅದು ಜೋರಾಗಿ ಚಿಮ್ಮಿತು. ಭಗವಂತನ ಪಾದಕ್ಕೆ ತಾಗಿ ಇಡೀ ಬ್ರಹ್ಮಾಂಡ ಕಟಾಹದ ಸುತ್ತಲೆಲ್ಲ ಕಡೆಯಲ್ಲೂ ಕೂಡ ನೀರು ವ್ಯಾಪಿಸಿಕೊಂಡಿತು. ನೀರು ಮಾತ್ರ ಅಲ್ಲ, ಜ್ಯೋತ್ಸ್ನಯ, ಆ ನೀರು ಸಿಡಿಯುವಾಗ ನೀವು ಜಲಪಾತದ ದೃಶ್ಯವನ್ನು ಕಲ್ಪನೆ ಮಾಡಿಕೊಂಡ್ರೆ ಜೋರಾಗಿ ನೆಲಕ್ಕೆ ಬಡಿದೊಡನೆ ಅದರ ಹಾಲಿನ ರೀತಿಯ ಪೂರ್ತಿ ಹಬೆ ಇಡೀ ಪರಿಸರವನ್ನು ವ್ಯಾಪಿಸಿಕೊಳ್ಳುತ್ತೆ.
ಹಾಗೆ ಭಗವಂತನ ಪಾದಕ್ಕೆ ತಾಕಿಸಿಕೊಂಡಂತಹ ನೀರಿನ ಕಣಗಳೆಲ್ಲ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡು ದಿಕ್ಕುಗಳಲ್ಲಿ ಕಟಾಹದ ಕೊನೆಯ ಭಾಗಗಳನ್ನೆಲ್ಲ ವ್ಯಾಪಿಸಿಕೊಂಡು ಬೆಳಕಿನ ಜೊತೆಗೆ, ಅಂದರೆ ಕಣ ವ್ಯಾಪಿಸುವಾಗ ಭಗವಂತನ ಪಾದದ ಬೆರಳಿನ ಕಿಡಿಗಳೆಲ್ಲವೂ ಕೂಡ ಆ ಕಣಗಳಲ್ಲಿ ಪ್ರತಿಫಲಿಸುತ್ತಾ ಚಂದದ ಮಣಿಗಳಂತೆ ಬೆಳಕನ್ನು ಹೊತ್ತುಕೊಂಡು ಎಲ್ಲ ದಿಕ್ಕುಗಳನ್ನು ವ್ಯಾಪಿಸಿ ನಿಂತಿದೆ. ಅದು ಎಂಥ ಬೆಳಕು ಅಂದರೆ ವರ್ಣ್ಯಂಭೋಭಿ. ಆ ನೀರಿನ ಕಣಗಳು ಕೆಂಪು ಬಣ್ಣದಿಂದ ಕೂಡಿಕೊಂಡಿದೆ. ಯಾಕೆಂದರೆ ಭಗವಂತನ ಪಾದ ಕಿಸಲೆಯದಂತೆ ಅತ್ಯಂತ ಮೆದುವಾದಂತಹ ಕಮಲದ ಸ್ವರೂಪದಲ್ಲಿರುವಂತಹ ಕೆಂದಾವರೆಯ ಸ್ವರೂಪದಲ್ಲಿರುವಂತಹ ಕೆಂಬಣ್ಣ ಅದು. ಅದರ ಪ್ರತಿಫಲನ ನೀರಿನ ಕಣಗಳಲ್ಲಿ ಉಂಟಾಗಿ ವರ್ಣ್ಯಂಭೋಭಿ ವಿಲಿಂಪನ್ನಿವ. ಓಕುಳಿಯ ಸೇಚನ ಆದಾಗ ಯಾವ ರೀತಿ ಅದು ಮಂಗಳ ಅಲ್ವಾ? ನಾವು ಅವಭೃತ ಸ್ನಾನ ಅಂತ ಮಾಡುವುದಿದೆ ಯಜ್ಞದ ಕೊನೆಯಲ್ಲಿ ಅಥವಾ ಉತ್ಸವದ ಕೊನೆಯಲ್ಲಿ. ಯಾಕೆ ಅಂದರೆ ಎಲ್ಲರೂ ಕೂಡ ಸೇರಿ ಮಾಡಬೇಕಾದ, ಭಗವಂತನ ಭಕ್ತರು ಅಂತ ಸಂತೋಷ ಪಡಬೇಕಾದ ಮತ್ತು ಒಂದು ರೀತಿಯಲ್ಲಿ ಆ ಉತ್ಸವದ ಕೊನೆಯನ್ನು ಮನಗಾಣಿಸುವ ಒಂದು ಸುಂದರವಾದ ಕಲ್ಪನೆ. ಆ ರೀತಿ ಓಕುಳಿಯ ನೀರನ್ನು ದಿಕ್ಕುಗಳಿಗೆ ಚೆಲ್ಲಿ ಸಿಂಪಡಿಸಿದಂತೆ ಈ ನೀರಿನ ಕಣಗಳೆಲ್ಲ ದಿಕ್ಕಿನ ಎಲ್ಲ ಗೋಡೆಗಳನ್ನು ಅಂಟಿಕೊಂಡು ನಿಂತರೆ ಹೇಗೆ ಕಾಣುತ್ತೋ ಹಾಗೆ ಮಹಾಭಿತ್ತಿ ಮತ್ಯಾಪಫಾಲ ಅಲ್ಲಿಗೆ ಹೋಗಿ ಚೆಲ್ಲಿ ಅದನ್ನು ಹೊಡೆದು ನಿಂತು ಎಲ್ಲ ಭಾಗಗಳು ಕೆಂಪಾಗಿ ಕಂಡವು. ಭುವನದ ರಕ್ಷಣೆಗಾಗಿ ಇರುವ ಬ್ರಹ್ಮಾಂಡದ ಕಟಾಹವೆಂಬ ಮಹಾಗೋಡೆಗೆ ಭಗವಂತನ ಪಾದಕ್ಕೆ ಸಿಡಿದು ಚೆಲ್ಲಿದ ನೀರಿನ ಕಣಗಳು ಭಗವಂತನ ಕಾಲಿನ ಉಗುರಿನ ಬೆಳಕಿನ ಪ್ರತಿಫಲವನ್ನು ತನ್ನಲ್ಲಿ ಒಡಲಲ್ಲಿ ಇರಿಸಿಕೊಂಡು ಎಲ್ಲ ಕಡೆಗೆ ವ್ಯಾಪಿಸಿಕೊಂಡು ಕೆಂಪಡರಿತು. ಇಡೀ ಪ್ರಪಂಚದ ಎಲ್ಲ ಭಾಗವೂ ಕೂಡ ಆ ಕ್ಷಣದಲ್ಲಿ ಅತ್ಯಂತ ಸುಂದರವಾದ ಮಂಗಳಮಯವಾದಂತಹ ಒಂದು ಸ್ಥಿತಿಗೆ, ಭಗವಂತನ ಪಾದದ ಧೂಳು, ಭಗವಂತನ ಪಾದವನ್ನು ಸ್ಪರ್ಶಿಸಿದ್ರಿಂದಾಗಿ ಗಂಗೆ ಎನ್ನುವ ತೀರ್ಥ ಇದರಿಂದ ಶುದ್ಧವಾದ ಒಂದು ವ್ಯವಸ್ಥೆ ಪಡೆದದ್ದರ ಜೊತೆಗೆ ಅದರ ಬಣ್ಣದಿಂದಾಗಿ ಮತ್ತಷ್ಟು ಮನೋಹರವಾಗಿ ಕಂಡಿತು. ಭಗವಂತನ ಪಾದಕ್ಕೆ ನೀರಿನ ಸ್ಪರ್ಶ ಆಯಿತು. ಅಂತಹ ಪಾದ ನಹ ಸಾದಂ ದರಯತು. ಇಂತಹ ಪಾದ ವಿಷಾದವನ್ನು ಕಳೆಯದೆ ಇನ್ನೇನು ಮಾಡೀತು? ಅದಕ್ಕೆ ಬೇರೆ ಏನು ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೆ ದುಃಖ ಕಳೆಯುವುದೇ ದೊಡ್ಡ ಕೆಲಸ. ಅಂತಹ ಪಾದ ನನ್ನ ಹೃದಯದಲ್ಲಿ ನೆಲೆಸಿ ನನ್ನ ಹೃದಯದಲ್ಲಿನ ಎಲ್ಲ ದುಃಖಗಳನ್ನು ಕೂಡ ಕಳೆಯಲಿ ಅಂತ ಈ ಪದ್ಯದಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ಮುಂದೆ ಆ ಪಾದದ ಉಗುರಿನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಪಾಂತ್ವಸ್ಮಾನ್ ತಾರ್ಕ್ಷ್ಯಕೇತೋ ಪದನಖಮಣಯೋ ಯತ್ರ ಚಿತ್ರಾಯಮಾಣಾಃ ಸೌಪರ್ಣ್ಯಃ ಚಿತ್ರವರ್ಣಾಃ ಪ್ರತಿಕೃತಯ ಇತಿ ಭ್ರಾಂತಿಮಾಜಂತಿ ಭಾಂತ್ಯಃ ಪ್ರಾಯಶ್ಚಿತ್ತಂ ಚಿಕೀರ್ಷುಃ ಬಹುಗುಣಮಧಿಕಾತಿಕ್ರಮಾಂ ಶಂಕಯಾ ಅಂಹಃ ಸಂಹರ್ತುಃ ಪಾದಮೂಲಂ ಸ್ವಯಮಿಹ ದಶಭಿಃ ಮೂರ್ತಿಭಿಃ ಸೋವತೀರ್ಣಃ. ಅಸ್ಮಾನ್ ಪಾವಯಂತು, ಪಾಂತು ರಕ್ಷಿಸಲಿ. ಎಂತಹ ಪಾದಗಳು ರಕ್ಷಿಸಲಿ? ಪದನಖಮಣಯಃ ಪಾಂತು, ಭಗವಂತನ ಪಾದದ ಬೆರಳಿನ ತುದಿಯಲ್ಲಿರುವ ಉಗುರುಗಳೆಂಬ ಕೆಮ್ಮಣಿಗಳು ನಮ್ಮನ್ನು ರಕ್ಷಿಸಲಿ. ಇಡೀ ಪಾದವನ್ನು ವರ್ಣಿಸಿದರು. ಪಾದದ ನಿಧಾನ ಮೇಲ್ಭಾಗಕ್ಕೆ ಬರುವಾಗ ಮೊದಲು ಕಾಣುವಂತಹದ್ದು 10 ಬೆರಳಿನ ತುದಿಯಲ್ಲಿ ಕಾಣುವ ಕೆಂದಾವರೆಗಳಂತೆ ಶೋಭಿಸುವ ಕೆಂಪು ಮಣಿಗಳು. ಆ ಮಣಿಗಳು ನಖಮಣಯ ಚಿತ್ರಾಯಮಾಣ, ಎಷ್ಟು ನೋಡಿದರೂ ಅಚ್ಚರಿ ಹುಟ್ಟಿಸ್ತಾ ಇದೆ. ಏನು ಅಚ್ಚರಿ ಅಂತ ಮುಂದೆ ಹೇಳ್ತಾರೆ. ಯತ್ರ ಚಿತ್ರಾಯಮಾಣ, ಯಾಕೆ? ತಾರ್ಕ್ಷ್ಯಕೇತೋ, ತಾರ್ಕ್ಷ್ಯಕೇತು ನಾರಾಯಣ, ಯಾಕೆಂದರೆ ಅವನನ್ನು ಗರುಡ ಧ್ವಜ ಅಂತ ಕರೀತಾರೆ. ತಾರ್ಕ್ಷ್ಯ ಅಂದರೆ ಗರುಡ, ಕೇತು ಅಂದರೆ ಧ್ವಜ. ತಾರ್ಕ್ಷ್ಯಕೇತೋ ಪದನಖಮಣಯ, ಗರುಡಧ್ವಜನಾದಂತಹ ನಾರಾಯಣನ ಪಾದದ ಬೆರಳಿನ ಉಗುರಿನ ಈ ಬೆಳಕು ನಮ್ಮೊಳಗೆ ಕತ್ತಲೆಯನ್ನು ಹರಡಿರುವುದನ್ನು ಕತ್ತರಿಸಿ ರಕ್ಷಿಸಲಿ ಅಂತ ಕೇಳಿದರು. ಯಾಕೆ ಇಲ್ಲಿ ಚಿತ್ರಾಯಮಾಣ? ಇಲ್ಲೇನು ವಿಚಿತ್ರ ಇದೆ ಅಂದರೆ ಸೌಪರ್ಣ್ಯಶ್ಚಿತ್ರವರ್ಣಾ ಪ್ರತಿಕೃತಯ ಇತಿ ಭ್ರಾಂತಿ ಮಾಜಂತಿ ಭಾಂತ್ಯಃ. ಮೇಲ್ಗಡೆ ಭಗವಂತನ ಧ್ವಜದಲ್ಲಿ ಗರುಡ ನೆಲೆಸಿದ್ದಾನೆ. ಗರುಡನಿಗೊಂದು ಯೋಚನೆ ಬಂತಂತೆ, ಪಶ್ಚಾತ್ತಾಪದ ಯೋಚನೆ. ದೇವರು ಇರುವಾಗ ದೇವರಿಗಿಂತ ಮೇಲೆ ಹೋಗಿ ನಾನು ಕೂತು ಬಿಟ್ನಲ್ವಾ?
ತಪ್ಪಾಯ್ತಲ್ವಾ? ದೇವರಿಗಿಂತ ನಾವು ಯಾವಾಗಲೂ ಕೆಳಗಿರಬೇಕು, ರಥ ಧ್ವಜ ಮೇಲಿರಬೇಕು, ಸರಿ, ಅದು ನಿಯಮ ಆದೀತು. ಆದರೂ ಆ ನಿಯಮದ ಪ್ರಕಾರವೇ ಮೇಲೆ ಕೂತದ್ದು ಒಂದು ರೀತಿಯಲ್ಲಿ ನಮ್ಮ ಭಗವಂತನಿಗೆ ಕೊಡಬೇಕಾದ ಗೌರವದ ವಿಷಯದಲ್ಲಿ ನಾವು ಅವರನ್ನು ಕೆಳಕ್ಕೆ ಇಳಿಸಿ ನಾವು ಮೇಲಕ್ಕೆ ಹತ್ತಿದ್ದೇವೆ ಅನ್ನುವ ಯೋಚನೆ ತಪ್ಪಲ್ವಾ ಅಂತ ಯೋಚಿಸಿ ಅದಕ್ಕೆ ಪ್ರಾಯಶ್ಚಿತ್ತಂ ಚಿಕೀರ್ಷು, ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡುವುದಕ್ಕೋಸ್ಕರ ಬಹುಗುಣಮಧಿಕಾತಿಕ್ರಮಾಂ ಶಂಕಯ, ಭಗವಂತ ಅನಂತ ಗುಣ ಪರಿಪೂರ್ಣನಾದವನನ್ನು ನಾವು ಅಲ್ಪಗುಣರು ಅವನಿಗಿಂತ ಮೇಲೆ ನೆಲೆಸುವುದರಿಂದ ಆ ದೋಷವನ್ನು ಕಳೆದುಕೊಳ್ಳುವುದಕ್ಕಾಗಿ ಅಂಹಃ ಸಂಹರ್ತುಹು, ಅಂಹಃ ಪಾಪವನ್ನು ಸಂಹರ್ತುಹು ಕಳೆದುಕೊಳ್ಳುವುದಕ್ಕಾಗಿ ಭಗವಂತನ 10 ಬೆರಳುಗಳ ಕನ್ನಡಿಯಂತೆ ಶೋಭಿಸುತ್ತಿರುವಂತಹ ಉಗುರುಗಳಲ್ಲಿ ತನ್ನ ಪ್ರತಿಬಿಂಬಗಳನ್ನು ಮೂಡಿದ್ದನ್ನೇ ತನ್ನ 10 ರೂಪಗಳು, ಇದು ಭಗವಂತನ ಒಂದು ರೂಪದಿಂದ ಮೇಲೆ ಕೂತದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ಭಗವಂತನ ಪಾದದ ಸೇವೆಯನ್ನು ನಿರಂತರ ನಾನು ಮಾಡುತ್ತಲೇ ಇರಬೇಕು ಅಂತ ಯೋಚಿಸಿ ಕನ್ನಡಿಯಂತೆ ಹೊಳೆಯುವಂತಹ ಭಗವಂತನ ಬೆರಳುಗಳ ಕೊನೆಯಲ್ಲಿ ಉಗುರುಗಳಲ್ಲಿ ಪ್ರತಿಬಿಂಬಿಸಲ್ಪಡ್ತಾ ಇರುವಂತಹ 10 ರೂಪಗಳಿಂದ ಸೇವೆ ಮಾಡ್ತಾ ಇದ್ದಾನೋ ಅನ್ನುವಂತೆ ಕಾಣ್ತಾ ಇದೆ. ಅಂತಹ ಉಗುರುಗಳು ನಮ್ಮ ಅಂತರಂಗದ ಕತ್ತಲೆಯನ್ನು ಕಳೆಯಲಿ. ಸ್ವಯಮಿಹ ದಶಭಿಹಿ ಮೂರ್ತಿಭಿಹಿ ಸಹ ಅವತೀರ್ಣ. ನಮಸ್ಕಾರ ಮಾಡುವವನಿಗೆ ಭಗವಂತನ ಪಾದದ ಬೆರಳುಗಳು ಕಾಣಿಸ್ತಾ ಇವೆ, ಅದು ಕೆಂಪಾದ ಮಣಿಗಳಂತೆ ಇವೆ. ಆದರೆ ಆ ಮಣಿಗಳು ಮಣಿಗಳಾಗಿ ಮಾತ್ರ ಕಾಣದೆ ಅಲ್ಲಿ 10 ಗರುಡನ ಪ್ರತಿಕೃತಿಗಳು ಕಾಣಿಸ್ತಾ ಇದೆ. ಪ್ರತಿಕೃತಯ ಚಿತ್ರವರ್ಣಾ ಪ್ರತಿಕೃತಯ. ಗರುಡನ ಚಿತ್ರಣವನ್ನು ಆಚಾರ್ಯರು ಹೇಳುವಾಗ 5 ಬಣ್ಣಗಳಿಂದ ಶೋಭಿಸ್ತಾ ಅವನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ 5 ಬಣ್ಣಗಳಿಂದ ಶೋಭಿಸುವ ಒಂದು ಗರುಡನೇ ಚಿತ್ರ, ಅಂತಹ 5 ಬಣ್ಣದಿಂದ ಕೂಡಿದ 10 ಬೆರಳುಗಳಲ್ಲಿ ಸೇರಿಕೊಂಡ 10 ರೂಪಗಳಿಂದ ಕಾಣಿಸಿಕೊಂಡ ಗರುಡ ಅವತೀರ್ಣ ಇಳಿದು ಬಂದಿದ್ದಾನೆ. ಮೇಲೊಂದು ರೂಪದಿಂದ ಭಗವಂತನ ಗುಣಗಳಿಗಿಂತ ಅಧಿಕ ನಾನು ಅಂತನ್ನುವ ಒಂದು ತಪ್ಪು ಸಂದೇಶವನ್ನು ಕೊಟ್ಟು ಬಿಟ್ಟೇನೋ ಏನೋ ಅನ್ನುವ ಒಂದು ಪಾಪವನ್ನು ಕಳೆಯುವುದಕ್ಕಾಗಿ 10 ರೂಪಗಳಿಂದ ಭಗವಂತನ ಪಾದದ ಬುಡದಲ್ಲಿ ನೆಲೆಸಿದ್ದಾನೆ ಅನ್ನುವ ಹಾಗೆ ಕಾಣ್ತಾ ಇದೆ. ಒಟ್ಟು ತಾತ್ಪರ್ಯ ಭಗವಂತನ ಪಾದದ ಬೆರಳುಗಳ ಕೊನೆಯಲ್ಲಿ ಉಗುರುಗಳಲ್ಲಿ ಪ್ರತಿಬಿಂಬಿಸಲ್ಪಡುವ ಮೇಲಿನ ಕೇತುವಿನ ಪ್ರತಿಕೃತಿಗಳು ಹೊಳಿತಾ ಇದೆ. ಅದು ಯಾಕೆ ಇತ್ತು 10 ರೂಪಗಳು ಕೆಳಗೆ ಅಂದರೆ ಅವನು ಮೇಲೆ ನಿಂತದ್ದೇ ತಪ್ಪು ಅಂತ ಯೋಚಿಸಿ ಕೆಳಗೆ ಬಂದು ಸೇವೆ ಮಾಡ್ತಾ ಇದ್ದಾನೆ ಅನ್ನುವ ಹಾಗೆ ಕಾಣುವ ಆ ಉಗುರುಗಳು ನಮ್ಮನ್ನು ಮಣಿಗಳು ಹೇಗೆ ಬೆಳಕನ್ನು ಚೆಲ್ಲಿ ಸಂತೋಷಪಡಿಸ್ತಾವೋ ಹಾಗೆ ನಮ್ಮನ್ನು ಪಾಂತು ರಕ್ಷಿಸಲಿ ಅಂತ ಕೇಳ್ತಾ ಇದ್ದಾರೆ. ಹಸಿರು, ಹಳದಿ, ಬಿಳಿ, ಕೆಂಪು, ಕಪ್ಪುಗಳ ವರ್ಣ ಮಿಶ್ರಿತವಾದ ಶರೀರದ 5 ಭಾಗಗಳನ್ನು ಹೊಂದಿದ ಗರುಡ ವಿಷ ಪರಿಹಾರಕ ಅಂತ ನಾವು ಗುರುತಿಸುವಂಥದ್ದು. ಅಂತಹ ದೋಷ ಪರಿಹಾರಕನಾದ ವಿಷ ಪರಿಹಾರಕನಾದ ಗರುಡದೇವ ಭಗವಂತನ ಪಾದದ ಬುಡದಲ್ಲಿ 10 ರೂಪಗಳನ್ನು ತೊಟ್ಟು ನಿರಂತರ ಸೇವೆ ಮಾಡ್ತಾ ಇದ್ದಾನೆ. ಅಂತಹ ಪಾದದ ತುದಿಯಲ್ಲಿರುವ ಉಗುರುಗಳು ನಮ್ಮನ್ನು ಪಾಲಿಸಲಿ ಅಂತ ಕೇಳಿದವರೇ ಮುಂದೆ ಆ ಪಾದದ ಮುಂಭಾಗದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೃದಯಂ ತಚ್ಚಿಂತಯಾಮಃ ಪರಮಪದಯುಗಂ ಸಾಧು ಯತ್ಸನ್ನಿಧಾನಾತ್ ಅತ್ಯುದ್ರಿಕ್ತೋರುಕಾಂತೇಃ ನಖಮಣಿನಿಕರಾನ್ ನಿಷ್ಕಳಂಕೇಂದುಜಾಲಾತ್ ನಿಷ್ಟ್ಯೂತೋಚ್ಚಿಷ್ಕಲಾಪೋ ಹೃದಯವರಕಮುದ್ದೀಪಯೇದ್ ಧ್ವಾಂತಮಂತಃ ಕೃಂತೇತ್ ಭಿಂದೇಚ್ಚ ತಾಪಂ ಭಯಮುಪಶಮಯೇತ್ ದರ್ಶಯೇದಾಶು ತತ್ವಂ ಭಯಮುಪಶಮಯೇತ್ ದರ್ಶಯೇತ್ ಆಶು ತತ್ವಂ ಆಶು ತತ್ವಂ. ಭಗವಂತನ ಮುಂಭಾಗದ ಪಾದ ನಮ್ಮನ್ನು ರಕ್ಷಿಸಲಿ ಅಂತ ಕೇಳ್ತಾ ಅನೇಕ ಗುಣಗಳನ್ನು ಒಟ್ಟೊಟ್ಟಿಗೆ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಚಿಂತಯಾಮಃ, ಅಂತಹ ಪಾದವನ್ನು ಚಿಂತಿಸೋಣ. ಎಂತಹ ಪಾದ? ಹೃದಯಂ ತತ್, ಅದು ಹೃದಯದಲ್ಲೇ ಇರಿಸಬೇಕಾದ ಪಾದ. ಇನ್ನೆಲ್ಲೆಲ್ಲೋ ಇರಿಸಿದರೆ ಅದರ ಪೂರ್ಣ ಅಂದರೆ ಅನುಸಂಧಾನ ನಾವು ಮಾಡುವುದು ಕಷ್ಟವಾದೀತು. ಹೃದಯಂ ತತ್,
ಅದು ಹೃದಯದಲ್ಲಿ ಇರಿಸಬೇಕಾದದ್ದು, ಅಥವಾ ಹೃದಯಕ್ಕೆ ಅತ್ಯಂತ ಹತ್ತಿರವಾದದ್ದು, ಅಥವಾ ಪ್ರೀತಿಗೆ ಯೋಗ್ಯವಾದದ್ದು. ಅಂತಹ ಪ್ರೀತಿಗೆ ಯೋಗ್ಯವಾದ ಭಗವಂತನ ಪರಮಪದ ಯುಗಂ, ಜೋಡಿಯಾದ ಈ ಪಾದಗಳನ್ನು, ಪರಮಪದ ಯುಗ, ಯುಗ ಅಂದರೆ ಜೋಡಿ ಅಂತ ಅರ್ಥ. ಎರಡು ಪಾದಗಳನ್ನು ಕೂಡ ಚಿಂತಯಾಮಹ. ಚಿಂತ ಅಂದರೆ ನಿರಂತರ ಆಲೋಚನೆ ಮಾಡೋದು. ನಾವು ಇವತ್ತು ಚಿಂತಾ ಶಬ್ದವನ್ನು ಒಂದು ರೀತಿಯಲ್ಲಿ ಏನೋ ಬೇಸರ, ಕಿರಿಕಿರಿ, ಹಿಂಸೆ, ಹೇಳ್ಕೊಳ್ಳಿಕ್ಕಾಗದೆ ಒಳಗೊಳಗೆ ಕೊರಗುವುದು ಅನ್ನೋದನ್ನು ಚಿಂತೆ ಅನ್ನುವ ಅರ್ಥದಲ್ಲಿ ಬಳಸ್ತೇವೆ. ಆದರೆ ಚಿತಿ ಸಂಜ್ಞಾನೆ, ನಿರಂತರ ಸಮ್ಯಕ್ ಜ್ಞಾನವನ್ನು ಚಿಂತ ಅಂತ ಕರೆಯುವುದು. ಚಿಂತನ ಅದು ಚಿಂತೆಯನ್ನು ಕಳೆಯುವಂತಹದ್ದು ಹೊರತು ಅದು ಚಿಂತೆ ಮೂಡಿಸುವಂತಹದ್ದಲ್ಲ. ಅಂತಹ ಚಿಂತನೆಗೆ ಯೋಗ್ಯವಾದ ಪಾದಗಳನ್ನು ನಿರಂತರ ಆಲೋಚಿಸೋಣ. ಯತ್ ಸಾಧು ಸನ್ನಿಧಾನಾತ್, ಯಾವ ಭಗವಂತನ ಸನ್ನಿಧಾನದಿಂದ ನಖಮಣಿಗಳು ಅಂದರೆ ಹಿಂದೆ ಹೇಳಿದ ಭಗವಂತನ ಪಾದದ ಉಗುರುಗಳು ಮಣಿಗಳಂತೆ ಕಾಣಿಸ್ತಾ ಇದೆ, ಆ ನಖಮಣಿಗಳ ಬೆಳಕು, ಭಗವಂತನ ಪಾದದ ಬೆಳಕು ತುಂಬಿಕೊಂಡು ಇಡೀ ನಮ್ಮೆಲ್ಲರ ಸಮಸ್ಯೆಯನ್ನು ಪರಿಹರಿಸ್ತಾ ಇದೆ. ಅದು ಎಂಥೆಂಥ ಬೆಳಕು ಅಂದರೆ ನಿಷ್ಕಳಂಕೇಂದು ಜಾಲಾತ್. 10 ಮಣಿಗಳು ಹಿಂದೆ ಪ್ರಭೆಯನ್ನು ಬೀರ್ತಾ ಇವೆ ಅಂತ ಹೇಳಿದರು. ಈಗ ಎಲ್ಲವೂ ಕೂಡ ಕಳಂಕವನ್ನು ಕಳೆದುಕೊಂಡ ಚಂದಿರನ ರೀತಿಯಲ್ಲಿ ಹೊಳಿತಾ ಇರುವಂತಹ ಪಾದ, ಬೆಳ್ಳಂ ಬೆಳಕನ್ನು ಚೆಲ್ಲುವ ಅತ್ಯಂತ ಸುಂದರವಾದ ಈ ಪಾದ ನಾವು ಚಿಂತಿಸಬೇಕಾದದ್ದು, ಈ ಪಾದವನ್ನೇ ನಾವು ಯೋಚಿಸಬೇಕಾದ್ದು ಅಂತ ಹೇಳ್ತಾರೆ. ಈ ಪಾದ ಏನೇನು ಮಾಡುತ್ತೆ? ನಿಷ್ಟ್ಯೂತೋರ್ಚಿಷ್ಕಲಾಪ, ನಿಷ್ಟ್ಯೂತ ಅರ್ಚಿಷ್ಕಲಾಪ. ನಿಷ್ಟ್ಯೂತ ಅಂದರೆ ದೂರೀಕರಿಸಿದ್ದು, ಸಣ್ಣ ಪುಟ್ಟದಾದ ಉಳಿದ ಎಲ್ಲ ಬೆಳಕನ್ನು ಪಕ್ಕಕ್ಕೆ ಚೆಲ್ಲುವ ಅತ್ಯಂತ ಬೆಳಕಿನ ಮೂಟೆ ಎನಿಸಿದ ಈ ಪಾದ ಹೃದಯ ವರಕಂ ಉದ್ದೀಪಯೇತ್. ವರಕ ಅಂದರೆ ಆವರಕ, ಹೃದಯವನ್ನು ಮುಚ್ಚಿಟ್ಟ ಈ ಪರದೆ ತೆರೆದು ಹೋಗುವಂತೆ, ಕಳಚಿ ಹೋಗುವಂತೆ ಈ ಬೆಳಕು ನಮ್ಮೊಳಗಿನ ಎಲ್ಲ ಕತ್ತಲೆಯ ತೆರೆಗಳನ್ನು ತೆರೆದು ಪಕ್ಕಕ್ಕೆ ಸರಿಸಿ ನಮ್ಮನ್ನು ಹತ್ತಿರಕ್ಕೆ ಕರೆದೊಯ್ಯಲಿ, ಅವನನ್ನು ಕಾಣಿಸುವುದಕ್ಕೆ ಶಕ್ತಿ ಕೊಡಲಿ. ಅಂದರೆ ಈ ಪಾದವೇ ನಮ್ಮ ಹೃದಯದ ಆವರಣವನ್ನು ಕಳೆಯುವುದರಲ್ಲಿ ಅತ್ಯಂತ ಸಮರ್ಥವಾದದ್ದು ಅಂತ ಹೇಳ್ತಾ, ಎಂತಹ ಕತ್ತಲೆಯ ಪರೆಗಳವು ಅಂದರೆ ಅಂತಹ ಧ್ವಾಂತಂ, ಒಳಗೆ ಸೇರಿಕೊಂಡಿದೆ. ಆ ಧ್ವಾಂತ ಅಂದರೆ ಕಾರ್ಗತ್ತಲು ಅಂತ ಹೇಳ್ತೇವಲ್ಲ, ಕಡು ಕತ್ತಲು, ಗಟ್ಟಿ ಇರಬಹುದು ಅನ್ನುವಷ್ಟು ಭಯ ಹುಟ್ಟಿಸುವ ಕತ್ತಲು. ಅಂಥದ್ದೇನಾಗಬೇಕು ಅಂದರೆ ಛಿಂದೇತ್ ಭಿಂದೇತ್ ಚತಾಪಂ, ಈ ಅಂತಹ ಧ್ವಾಂತಂ ಕೃಂತೇತ್, ಅತ್ಯಂತ ಗಟ್ಟಿಮುಟ್ಟಾಗಿ ನಮ್ಮನ್ನು ಬಚ್ಚಿಡಬಲ್ಲ, ಹೊರಗಿನ ಪ್ರಪಂಚಕ್ಕೆ ನಮ್ಮನ್ನು ಏನು ಅಂತ ನಾವೇ ಗುರುತಿಸಲಿಕ್ಕಾಗದೇ ಇರುವ ಸ್ಥಿತಿಯಲ್ಲಿ, ಮುಚ್ಚಿಡುವ ಸ್ಥಿತಿಯಲ್ಲಿರುವ ಆ ತಡೆಗೋಡೆಯಂತಿರುವ ಕತ್ತಲೆಯ ಗೋಡೆಯನ್ನು ಕತ್ತರಿಸಿ ತೆಗೆ. ಭಿಂದೇಚ್ಛ ತಾಪಂ, ಆ ತಾಪದ ಸಂತಾಪ, ಪರಿತಾಪ, ವೇದನೆ ಇವೆಲ್ಲವನ್ನು ಭಿಂದೇತ್ ದೂರೀಕರಿಸಲಿ, ನಾಶಗೊಳಿಸಲಿ. ಅಂತಹಧ್ವಾಂತಂ ಕೃಂತೇತ್ ಭಿಂದೇಚ್ಛ ತಾಪಂ. ಆಮೇಲೆ ಭಯಂ ಉಪಶಮಯೇತ್. ಜ್ಞಾನ ಕತ್ತಲೆ ಹೋದರೆ, ಅರಿವು ಬಂದರೆ, ತಾಪ ಹೋದರೆ, ಭಯ ಹೋದರೆ ಮುಂದೇನೂ ಇಲ್ಲ, ಬಾಕಿ ಎಲ್ಲವೂ ಸಲೀಸು. ಹಾಗಾಗಿ ಅಜ್ಞಾನ ಹೋಗಬೇಕು, ಅದರಿಂದ ಜ್ಞಾನ ಬರಬೇಕು. ಆ ಜ್ಞಾನ ಬಂದೊಡನೆ ಭಯವೂ ದೂರ ಆಗುತ್ತೆ. ಆ ಭಯ ದೂರ ಆದಾಗ ನಿರ್ಭಯತೆ ಅಂತ ಅನ್ನೋದು ಜೀವನದಲ್ಲಿ ನಾವು ಅನುಭವಿಸಲಿಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಭಯಂ ಉಪಶಮಯೇತ್, ಬರೀ ಶಮಯೇತ್ ಅಂತ ಹೇಳಿಲ್ಲ, ಬೇರು ಸಹಿತ ಭಯವನ್ನು ಕಿತ್ತು ಹಾಕಲಿ. 100 ಥರದ ಭಯಗಳು ನಮ್ಮನ್ನು ಕಾಡ್ತಾ ಇವೆ, ಆ ಎಲ್ಲ ಭಯಗಳು ದೂರವಾಗಲಿ. ಬಹಳ ಮುಖ್ಯವಾಗಿ ದರ್ಶಯೇತ್ ಆಶು ತತ್ವಂ, ತತ್ವಂ ಯಥಾವತ್ ಸ್ಥಿತವಾದಂತಹ ವಸ್ತುವನ್ನು ಯಥಾವತ್ತಾಗಿಯೇ ತಿಳಿಯುವ ಶಕ್ತಿಯನ್ನು ಕೊಡಲಿ. ಈಗ ಏನೋ ಇರುವುದು ಇನ್ನೇನೋ ಆಗಿ ಸ್ವಲ್ಪ ಬದಲಾಗುವುದನ್ನು ಈಗ ಆಗಿದೆ ಅಂತ ತಿಳ್ಕೊಂಡು ಆಮೇಲೆ ನೋಡುವಾಗ ನಾನಾಗ ನೋಡಿದ್ದು ಅದನ್ನೇ ಬೇರೆಯೋ ಅನ್ನುವ ಸಂದೇಹ ಬರುವ ರೀತಿಯ ಶಿಕ್ಷಣ ಬೇಡ. ಇವತ್ತೇನು ಓದ್ತೇವೋ ಮುಂದೆ ಎಷ್ಟು ಜನ್ಮಕ್ಕೆ ತಾಳಿದಾಗಲೂ ನಮಗೆ ಅದೇ ವಿಷಯಗಳನ್ನು ನಾವು ಮನಸ್ಸಿನಲ್ಲಿ ದೃಢವಾಗಿ ಧರಿಸುವುದಕ್ಕೆ ಅದು ಅನುಕೂಲ ಮಾಡಿಕೊಡಲಿ. ಅಂತಹ ಆಶು ತಡ ಆಗಬಾರದು. ಯಾಕೆಂದರೆ ಕೆಡುಕನ್ನು ಬಯಸುವ ಅಜ್ಞಾನ ಅನ್ನೋದು ಚೂರು ಜಾಗ ಸಿಕ್ಕಿದ ತಕ್ಷಣ ಮತ್ತೆ ಹೃದಯದ ಆಳಕ್ಕೆ ಹೋಗಿ ನೆಲೆಸಿ ಇರುವುದೇ ಗೊತ್ತಾಗದ ಹಾಗೆ ಮತ್ತೆ ಬಂದು ಬಿದ್ದ ಎಲ್ಲ ಹಾಲನ್ನು ಕೆಡಿಸಿಬಿಡುತ್ತೆ. ಹಾಗಾಗಿ ಆಶು ಬಹಳ ಕೂಡಲೇ ಆಶು ತತ್ವಂ ದರ್ಶಯೇತ್, ಬೇಗನೆ ನಾನು ಭಗವಂತನನ್ನು ತಿಳಿಯುವ ಆಸಕ್ತಿಗೆ ಈಗೇನು ಒಂದು ಆಲಂಬ ಸಿಕ್ಕಿದೆ,
ಪ್ರಾರಂಭಗೊಂಡಿದೆ, ಅದು ಚೆನ್ನಾಗಿ ಮುಂದುವರಿಯುವುದಕ್ಕೆ ನಿನ್ನ ಪಾದಗಳ ಆ ಬೆಳಕು ನನ್ನ ಹೃದಯದ ದೋಷವನ್ನು ಪರಿಹರಿಸಲಿ, ಅದಕ್ಕಾಗಿ ನಿನ್ನನ್ನು ಚಿಂತಿಸುತ್ತೇನೆ, ಅದಕ್ಕಾಗಿ ನಿನ್ನನ್ನು ಮೆಚ್ಚಿಸುತ್ತೇನೆ ಅಂತ ಭಗವಂತನ ಪಾದಕ್ಕೆ ಶರಣಾಗಿ ತ್ರಿವಿಕ್ರಮ ಪಂಡಿತರು ಈ ವಿಷ್ಣು ಸ್ತುತಿಯ ಭಗವಂತನ ಪಾದದ ವರ್ಣನೆಯನ್ನು ಮಾಡ್ತಾ ನಮ್ಮ ಹೃದಯದ ಭಯ ಹೋಗಲಿ, ಅಜ್ಞಾನದ ಕತ್ತಲೆಯ ಗೋಡೆ ಕತ್ತರಿಸಿ ಬೀಳಲಿ, ತಾಪಗಳು ದೂರ ಆಗಲಿ, ಸತ್ಯವನ್ನು ಸರಿಯಾಗಿ ಧೈರ್ಯವಾಗಿ ಒಪ್ಪಿಕೊಳ್ಳುವ ಶಕ್ತಿಯನ್ನು ನಮಗೆ ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಆ ಪ್ರಾರ್ಥನೆ ಎಂತಹ ಭಕ್ತನಿಗಾದರೂ ಕೂಡ ಯಾವಾಗಲೂ ಅದೇ ಬೇಡಿಕೆಯಿಂದಲೇ ಅವನು ದೇವರನ್ನು ಪ್ರಾರ್ಥಿಸಬೇಕಾದ್ದು ಅನ್ನೋದನ್ನು ಬಹಳ ಚಂದದಲ್ಲಿ ತ್ರಿವಿಕ್ರಮ ಪಂಡಿತರು ಸೆರೆ ಹಿಡಿದು ನಮ್ಮ ಪ್ರಾರ್ಥನೆಯ ಸ್ವರೂಪವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಈ ಚಿಂತನೆ ಚಂದಗಾಣುವುದಕ್ಕೂ ಮತ್ತು ಅದು ಸಮಾಜಕ್ಕೆ ಸಿಗುವುದಕ್ಕೂ ಪೂರ್ಣವಾಗಿ ಸಹಕಾರ ನೀಡಿ ಆ ಮೂಲಕ ನಮ್ಮೆಲ್ಲರಿಗೂ ಆ ಧ್ಯಾನದ ಚಿಂತನೆಯಲ್ಲಿ ಆ ಧ್ಯಾನ ರಸದಲ್ಲಿ ಮುಳುಗುವುದಕ್ಕೆ ಅನುಕೂಲ ಮಾಡಿಕೊಟ್ಟವರು ಶ್ರೀಮತಿ ರಾಜಲಕ್ಷ್ಮಿ ಮತ್ತು ಶ್ರೀ ಶ್ರೀನಿವಾಸರಾವ್ ದಂಪತಿಗಳು. ಅವರು, ಅವರ ಕುಟುಂಬದವರು, ಕೇಳಿದವರು, ಹೇಳಿದವರು ಎಲ್ಲರೂ ಕೂಡ ಸುಖವಾಗಿ ಈ ಧ್ಯಾನದ ಸಮುದ್ರದಲ್ಲಿ ಮುಳುಗುವಂತಹ ಶಕ್ತಿಯನ್ನು ಕೊಟ್ಟು ಅವನ ಅನುಗ್ರಹವನ್ನು ನಾವೆಲ್ಲರೂ ಪಡೆಯುವಂತಾಗಲಿ ಅಂತ ಪ್ರಾರ್ಥಿಸ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.